ಹಲೋ, ಎಲ್ರಿಗೂ ನಮಸ್ಕಾರ. ನಮ್ಮ ಶಿವನ ಸಮುದ್ರಕ್ಕೆ ಬಂದವರೆಲ್ಲರೂ ಗಗನಚುಕ್ಕಿ ಬರ್ಚುಕ್ಕಿ ಫಾಲ್ಸ್ ಅನ್ನ ನೋಡಿ ವಾವ್ ಅಂತ ಹೇಳಿ ಹೋಗ್ತಾರೆ. ಆದ್ರೆ ಈ ಜಾಗಕ್ಕೆ ಶಿವನ ಸಮುದ್ರ ಅಂತ ಯಾಕೆ ಕರೀತಾರೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ. ಎಸ್, ತಿರುನಿರಾಕ ಅಂತ ಅನ್ನೋ ಶಿವನ ಭಕ್ತ ಶಿವನ ಮೇಲಿನ ಪ್ರೀತಿಯಿಂದ ಅವನಿಗೋಸ್ಕರ ಒಂದು ಗಿಫ್ಟ್ ಕೊಡ್ಬೇಕು ಅಂತ ಮಣ್ಣಿನ ಕನ್ನಡಿಯನ್ನ ಮಾಡ್ಕೊಂಡು ಹಿಮಾಲಯದ ಕಡೆ ಹೋಗ್ತಾನೆ. ಈ ಶಿವನ ಭಕ್ತ ಮತ್ತೆ ಈ ಕನ್ನಡಿಯನ್ನ ನೋಡಿದ ಪಾರ್ವತಿ ದೇವಿ ತುಂಬಾ ಅಪಹಾಸ್ಯ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದರಿಂದ ಕೋಪಗೊಂಡ ಶಿವ ನನ್ನ ಭಕ್ತನ ಕ್ಷೇತ್ರದಲ್ಲಿ ನೀನು ಕಾಳಿ ರೂಪದಲ್ಲಿ ಎಲ್ಲಾ ಜನರನ್ನು ಹೆದರಿಸುವಂತಾಗ್ಲಿ ಅನ್ನೋ ಶಾಪವನ್ನ ಕೊಟ್ಬಿಡ್ತಾನೆ. ಸೂರ್ಯ ಮುಳುಗ್ತಿದ್ದ ಹಾಗೇನೆ ಕಾಳಿಯ ಆರ್ಭಟ ಇರುವಂತ ಈ ಜಾಗಕ್ಕೆ ಆದಿ ಶಂಕರಾಚಾರ್ಯರು ಭೇಟಿ ಕೊಡ್ತಾರೆ. ಈ ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡ ಶಂಕರಾಚಾರ್ಯರು ಪಾರ್ವತಿ ದೇವಿಯನ್ನ ವಶೀಕರಣ ಮಾಡೋ ಸಲುವಾಗಿ ತಾವೇ ಸ್ವತಃ ಶ್ರೀಚಕ್ರವನ್ನ ಬರೀತಾರೆ. ಇದಕ್ಕೆ ವಶೀಕರಣ ಆದ ಕಾಳಿ ಮಾತೆ ಪ್ರಸನ್ನ ಮೀನಾಕ್ಷಿ ಅನ್ನೋ ಹೆಸರಿನಲ್ಲಿ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊತಾಳೆ. ಶಂಕರಾಚಾರ್ಯರು ಸ್ವತಃ ಬರೆದಿರುವಂತ ಶ್ರೀಚಕ್ರದ ಮುದ್ರೆ ಈ ಜಾಗದಲ್ಲಿ ಇರೋದ್ರಿಂದ ಇದನ್ನ ಶಿವನ ಮುದ್ರಾ ಅಥವಾ ಶಿವನ ಸಮುದ್ರ ಅಂತ ಕರೀತಾರೆ.